ದಲಿತರ ಮೇಲೆ ಏನೈತೆ ಮಾಡೋದು ತಪ್ಪಾಗ್ರಿ. ದಲಿತರ ಮೇಲೆ ಅತ್ಯಾಚಾರ ಆಗಲಿ, ದೌರ್ಜನ್ಯ ಆಗಲಿ ಯಾರು ಏನು ಮಾಡಿಲ್ಲ. ಬರ್ಲಿಕ್ಕಂದ್ರ ಯಾವ ಆ ಕಡೆ ಸರಿ ಈ ಕಡೆ ಸರಿ ಒಂದು 2 ಜನ ಸಹಾಯ ಸಂಭವ. ದಲಿತರ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ್ದಾರೆಂದು ಆರೋಪಿಸಿದ ಕುಟುಂಬಸ್ಥರ ವಿರುದ್ಧ ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2 ಕುಟುಂಬಗಳ ನಡುವೆ ನಡೆದಿದ್ದ ಗಲಾಟೆ, ಹಲ್ಲೆಯಾಗುವ ಸಂಭವವಿದ್ದದ್ದನ್ನ ಪೊಲೀಸರು ಸಮಯಕ್ಕೆ ಸರಿಯಾಗಿ ಬಂದು ಜಗಳ ಬಿಡಿಸಿದ್ದಾರೆಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ನಿಡಸನೂರು ಗ್ರಾಮದಲ್ಲಿ ನಿನ್ನೆ ರಾತ್ರಿ 2 ದಲಿತ ಕುಟುಂಬಗಳ ನಡುವೆ ಜಗಳ ಪ್ರಾರಂಭವಾಗಿತ್ತು. ಈ ಘಟನೆ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಿದ ಗ್ರಾಮಸ್ಥರು ಪೊಲೀಸರನ್ನ ಸ್ಥಳಕ್ಕೆ ಕರೆಸಿದ್ದಾರೆ. ಈ ಸಂಬಂಧ ನಿಡಸನೂರು ಗ್ರಾಮದ ದೇವಪ್ಪ ಬಾಲಪ್ಪ ಮಾದರ ಎಂಬ ವ್ಯಕ್ತಿಯನ್ನ ವಿಚಾರಿಸಲು ಬಂದಾಗ ಇಳಕಲ್ಲ ಗ್ರಾಮದ ಪಿಎಸ್ಸಿ ಮಲ್ಲಿಕಾರ್ಜುನ ಸತ್ತಿಗೌಡರ್ ಮತ್ತು ದೇವಪ್ಪ ಮಾದರ ಕುಟುಂಬದ ಮಧ್ಯೆ ಘರ್ಷಣೆ ಪ್ರಾರಂಭವಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಳಕಲ್ಲ ಸರ್ಕಾರಿ ಆಸ್ಪತ್ರೆಗೆ ದಾಖಲಾದ ದೇವಪ್ಪ ಬಾಲಪ್ಪ ಮಾದರ ಮತ್ತು ದುರಗವ್ವ ದೇವಪ್ಪ ಮಾದರ ಪೊಲೀಸರು ಏಕಾಏಕಿ ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಿದರು. ಅವ್ರು ಬಂದು ವಿಂದರ್ಶನ ಪಡೆದ್ರು ಪೊಲೀಸರು ಬಲೇಟ ಯಾವ ಕಾರಣಕ್ಕೆ ಏನು ನಮ್ಮ ತಮ್ಮರನ್ನ ಬಿಡಕ್ಕೆ ಹೋದ್ರೆ ಬಿಡಿಬೇಡ ಸಾಹೇಬ್ರ ಅಂತ ಆಟೋ ಹೋದ್ರಿ. ಆಟೋ ಹೋದಾಗ ನನಗೆ ಪಟ್ ಬಿಡ್ಬಿಟ್ರು. ನಮ್ಮ ಪಟ್ ನಮ್ಮ ಹೆಣ್ಮಕ್ಳು ಕಾಳಿ ಅಂದ್ಬಿಟ್ರು. ಆಗ ಪ್ಯಾಕ್ ಹೊಟ್ಟೆ ಹೋದ್ಬಿಟ್ರು. ಇಂದು ಮುಂಜಾನೆ ದೇವಪ್ಪನ ಸಹೋದರ ಮತ್ತು ಗ್ರಾಮಸ್ಥರು ಈ ಆರೋಪವನ್ನು ತಳ್ಳಿಹಾಕಿದ್ದು, ಗ್ರಾಮದಲ್ಲಿ ಜಗಳ ನಡೆದಾಗ ಸರಿಯಾದ ಸಮಯಕ್ಕೆ ಪೊಲೀಸರು ಬಂದು ಜಗಳ ಬಿಡಿಸದೇ ಇದ್ದಿದ್ದರೆ ದೊಡ್ಡ ಅನಾಹುತವೇ ಆಗುತ್ತಿತ್ತು. ಪೊಲೀಸರು ಜಗಳ ಬಿಡಿಸಿದ್ದಾರೆಯೇ ಹೊರತು ದಲಿತರ ಹಲ್ಲೆ ಮಾಡಿಲ್ಲ ಎಂದು ಪೊಲೀಸರ ಮೇಲೆ ಮಾಡಿರುವ ಆರೋಪವನ್ನು ತಳ್ಳಿಹಾಕಿದ್ದಾರೆ. ನಿನ್ನೆ 9 ಗಂಟೆ ಸುಮಾರ್ಲಿಂತ್ರ ಜಗಳ ಸ್ಟಾರ್ಟ್ ಆಯ್ತು ರೀ. ಜಗಳ ಸ್ಟಾರ್ಟ್ ಆದಾಗ ಭಾಳ ದೊಡ್ಡ ವಿಕೋಪಕ್ಕೆ ಹೋಗಿತ್ತು ರೀ ಜಗಳದ. ಆ ಸಂದರ್ಭದಾಗ PSI ಫೋನ್ ಮಾಡಿದ್ದೀವಿ ರೀ. ನಾವು ಮಾಡಿದ್ರಿ PSI ಬಂದು ಕಾಸಿ ಎಲ್ಲರ ಕೈಯಾಗ ಕೊಡಲಿ ಬಡಿಗೆ ತೊಗೊಂಡು ಜಗಳ ಮಾಡ್ತಿದ್ರಿ. PSI ಬರ್ಲಿಕ್ಕಂದ್ರೆ ಯಾರೋ ಆ ಕಡೆ ಸಲಿ ಈ ಕಡೆ ಸಲಿ ಒಂದು 2 ಜನ ಸಹಾಯ ಸಂಭವ ಇತ್ತು ರೀ. ಅವತ್ತೇ PSI ಬಂದು ಕಾಸಿ ಅವ್ರಿಗೂ ಒಂದು 4 ಏಟು ಇವ್ರಿಗೆ ಒಂದು 4 ಏಟು ಹೊಡೆದು ಒಂದು ಹುಡುಗ ಒಂದು ಸ್ವಲ್ಪ ಇದನ್ನು ಮಾಡಿದ. ಅವ್ನು ಹೊಡೆದು ಎದೆ ಮೇಲೆ ಹಾಕ್ಯಂದು ಗಾಡಿಯಾಗ ಹಾಕ್ಯಂದು ಒಳಗೆ ಹೋಗಿ ಕುಣ್ಸಾಕ್ ನೋಡಿದ್ರೆ. ಆಮೇಲೆ ಸರ್ ಎಲ್ಲರೂ ಆಯ್ತು ಬಿಡಿ ಅಂತೇಳಿ ಬಗೆಹರಿಸಿ ಬಂದ್ರಿ. ಹಿರಿಯರ ಸಮ್ಮುಖ ಎಲ್ಲ ಬಗೆಹರಿಸಿ ಮತ್ತೆ ನಾವು 3 ಗಂಟೆ ತನಕ ಕಲ್ತು ಹಿರಿಯರೆಲ್ಲ ಕೂಡಿ ಇಲ್ಲ ನಮ್ಮ ಸಮಾಜದವ್ರು ಎಲ್ಲರೂ ಒಕ್ಕಟ್ಟಿದೀವಿ, ಎಲ್ಲರೂ ಏನು ಜಗಳ ಬೇಡಾಗಿರ್ವಿ ಅಂತ ರಾತ್ರಿ ಎಲ್ಲ ಬಗೆಹರಿಸಿ ಸುದ್ದಿ ಮಾಡ್ಕೊಂಡಿರಿ ಸರ್. ಎಲ್ಲರೂ ಅಣ್ತಮ್ರಾಗಿ ಹೋಗ್ತೀವಿ ಅಂತೇಳಿ ಇನ್ಮ್ಯಾಗಿಂದ ಜಗಳ ಆಡಲ್ಲ ಅಂತ ಒಟ್ಟು ಹೊಂದಾಣಿಕೆಯಿಂದ ಮಾತಾಡ್ಕೊಂಡು ಸುದ್ದಿ ಆಗಿವಿ ಸರ್. ಏನು ಗಲಾಟೆ ಇಲ್ಲ ಸರ್. ಈ ನಿನ್ನೆ ನಡೆದಂಥ ನಿಡಸನೂರು ಘಟನೆ ಒಳಗೆ ಅದು ಏನು ಯಾವುದು ಬೇರೆ ಅದು ಏನೂ ಇಲ್ಲ. ಎಲ್ಲ ಅಣ್ತಂಬರು ಬೀಗರು ಬಿಜ್ರವರು ಏನೋ ಸಣ್ಣ ವಿಷಯಕ್ಕೆ ಹೋಗಿ ಅದೊಂದು ದೊಡ್ಡ ಗಲಾಟೆ ಮಾಡ್ಕೊಂಡು ಅವ್ರವ್ರು ಇದು ಮಾಡ್ಕೊಂಡಾರ. ಅದರೊಳಗೆ ಏನಂಥದ್ದು ಯಾವುದೋ ದಲಿತರ ಮೇಲೆ ಅತ್ಯಾಚಾರ ಆಗಲಿ, ದೌರ್ಜನ್ಯ ಆಗಲಿ ಯಾರೂ ಏನೂ ಮಾಡಿಲ್ಲ. ಈಗ ನಮ್ಮವರ ಹೇಳಿದ್ದಕ್ಕೆ PSI ಸಾಹೇಬ್ರು ಅಲ್ಲಿ ಬಂದಾರ. ಅಲ್ಲಿ ಬಂದು ಅಲ್ಲಿ ಆದಂಥ ಘಟನೆಯನ್ನು ತಡೆ ಬಡ್ದಾರ ಅವ್ರಿಲ್ಲಾಂದ್ರೆ ಮುಂದೆ ವಿಕೋಪಕ್ಕೆ ಹೋಗೋದು. ಅದನ್ನು PSI ಮುಖಾಂತರ ಸಂಧಾನ ಆಗೈತೆ ಅಂತ ನಾವು ಅನ್ಕೋಬೋದು. ಅವ್ರು ಅದನ್ನೆಲ್ಲ ತಂಬಣಿ ಮಾಡಿ ಎಲ್ಲ ಮಾಡ್ಯಾರ. ಈಗ ಸುಮ್ಮನೆ ಯಾವೋ ಬೇರೆದವರು ಅದನ್ನು ಯಾವುದೋ ಒಂದು ತಿರುವು ಕೊಡಾಕತ್ತಾರ. ಅದಕ್ಕೆ ಸುಮ್ಮನೆ ಹಂಗೈತಿ ದಲಿತರ ಮೇಲೆ ದೌರ್ಜನ್ಯ ಮಾಡಾಕತ್ತಾರ, ಅದು ಮಾಡಾಕತ್ತಾರ ಅಂತೇಳಿ ದಲಿತರನ್ನ ಇದು ಮಾಡ್ಕೊಂಡ್ರೆ ಅಲ್ಲಿ ಯಾರು ಬೇರೆದವ್ರು ಏನೂ ಮಾಡಿಲ್ಲ. PSI ಅವರು ಆ ಸ್ಥಳಕ್ಕೆ ಬಂದು ಅವ್ರದ್ದೇನು ಕರ್ತವ್ಯ ಐತೆ ಆ ಕರ್ತವ್ಯ ನಿರ್ವಹಿಸ್ಯಾರ ಅವರು. ಅದಕ್ಕೆ ಯಾವುದೇ ರೀತಿ ಯಾರು ಏನು ಇದು ಮಾಡಿಲ್ಲ. ಸುಮ್ಮನೆ ಅದನ್ನು ಅನ್ಯತಾ ಭಾವಿಸ್ಬಾರ್ದು. ಸುಮ್ಮನೆ ಯಾರು ಹೇಳ್ತಾರೆ ದಲಿತರ ಮೇಲೆ ದೌರ್ಜನ್ಯ ಮಾಡ್ರ ಅದು ಇದು ಅಂತೇಳಿ. ದಲಿತರ ಮೇಲೆ ಯಾವುದೇ ರೀತಿ ದೌರ್ಜನ್ಯ ಆಗಿಲ್ಲ. ಎಲ್ಲ ನಾವು ಊರವ್ರು ಹಿರಿಯರ ಸಮ್ಮುಖದಾಗ ಎಲ್ಲರ ಕಾಲು ತುಂಬ ಮಾತಾಡೈತಿ, ಎಲ್ಲ ಬಗೆಹರಿಸೋದಕ್ಕೆ ಏನು ಒಂದು ಅಂತ ಹೇಳ್ಯಾರ. ಅದು ಯಾವುದೇ ರೀತಿ ಏನು ಸಮಸ್ಯೆ ಇಲ್ಲ. ಮುಂದಿನ ಯಾವುದೇ ರೀತಿ ತಾವು ಮಾಧ್ಯಮದವರು ಯಾವುದೇ ಇದಕ್ಕೆ ಬೇರೆ ಬಣ್ಣ ಹಚ್ಚಬಾರ್ದು ಅಂತ ನನ್ನೊಂದು ರಿಕ್ವೆಸ್ಟ್. ನಿನ್ನೆ ಗಲಾಟೆ ನಡೀತಾರೆ ನಮ್ಮ ಊರಾಗ್ರಿ. PSI ಸಾಹೇಬ್ರು ಬಂದು ಕಾಸಿ ಎಲ್ಲರಿಗೂ ಸರಿಪಡಿಸಿ ಕಾಸಿ ಹೋದ್ರಿ. ಈಗೆಲ್ಲ ನಾವು ಒಟ್ಟು ಅಣ್ತಂಬ್ರಾಗಿದ್ದೀವಿ. ಊರಿರೋರು ಎಲ್ಲರೂ ಕಾಲ್ ತಗಾಸಿ ಎಲ್ಲ ಬಗೆಹರಿಸ್ತಾರೆ ಸರ್. ದೊಡ್ಡ ಲಪಟ ಹಾಕಿಸ್ತಾರೆ ಅದು. ಹ್ಞೂ ರೀ, ದೊಡ್ಡ ಜಗಳ ಹಾಕಿಸ್ತಾರೆ. ಅವ್ರು ಬಂದು ಶಾಂತಿ ಮಾಡಿ ಎಲ್ಲ ಸರಿಪಡಿಸಿ ಹೋಗ್ಯಾರ ಸರ್. ನಿಮ್ಮ ಅಂತಮ್ಮ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟರಪ್ಪ, ನಮ್ಮ ಮ್ಯಾಗ ಹಲ್ಲೆ ಮಾಡ್ರ ಪೊಲೀಸರು ಅಂತ ಹೇಳಿ. ಸುಳ್ಳ್ರಿ ಸರ್. ಅದು ಯಾವುದೋ ಒಂದು ಒತ್ತಡಕ್ಕೆ ಮಾಡ್ಯಾರ ಸರ್. ಅದು ಸುಳ್ಳು ಸರ್. ಅದು ವರದಿ ಮಹಾಂತೇಶ ಕುರಿ, ಇಳಕಲ್. ಮೀಡಿಯಾ ನೆಟ್ವರ್ಕ್.